ಕೇವಲ 30 ಸೆಕೆಂಡ್ನಲ್ಲಿ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದಾರೆ ಖದೀಮರು. ಸಿನಿಮಾ ಸ್ಟೈಲ್ನಲ್ಲಿ ಎಂಟ್ರಿ ಕೊಟ್ಟಂತಹ ಗ್ಯಾಂಗ್ನಿಂದ ಈ ಖತರ್ನಾಕ್ ಕೃತ್ಯ. ಗನ್ ತೋರಿಸಿ ಚಿನ್ನಾಭರಣವನ್ನ ಹೊತ್ತೊಯ್ದ ದರೋಡೆಕೋರರು. ಮಾದನಾಯಕನಹಳ್ಳಿಯ ಲಕ್ಷ್ಮೀಪುರದಲ್ಲಿ ನಡೆದಿರೋ ಘಟನೆ ಇದು. ಖತರ್ನಾಕ್ ಕಳ್ಳರ ಕೈಚಳಕ ಅಂಗಡಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪದಂ ಜ್ಯುವೆಲರಿ ಶಾಪ್ಗೆ ನುಗ್ಗಿ 3ರಿಂದ ಕಳ್ಳತನ ಮಾಡಲಾಗಿದೆ. ಈ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸರಿಗೆ ಈಗಾಗಲೇ ದೂರು ಕೂಡ ನೀಡಲಾಗಿದೆ. ಈ ದೃಶ್ಯ ನೀವು ನೋಡ್ತಾ ಇದ್ರೆ ಯಾವ ಸಿನಿಮಾ ಕಥೆಗೂ ಸಿನಿಮಾ ಸೀನ್ಗೂ ಕಮ್ಮಿ ಇಲ್ಲ ಅಂತ ಅನ್ಸುತ್ತೆ. 30 ಸೆಕೆಂಡ್ 30 ಸೆಕೆಂಡಲ್ಲಿ 60 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕದ್ದು ಎಸ್ಕೇಪ್ ಆಗಿದೆ ಈ ಖತರ್ನಾಕ್ ಗ್ಯಾಂಗ್. गन बता दो। तुम बात हो ना आना ही उत्तर नहीं करियो। हेलमेट करोड़ो क्रेटा मत आया, क्रेटा गाड़ी मत आया। डरवा वाला गन बता दो। तुम बात हो ना आना ही उत्तर नहीं करियो। ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇಬ್ರು, ಅದರಲ್ಲಿ ಒಬ್ಬ ಹೆಲ್ಮೆಟ್ ಧರಿಸಿದ್ದಾನೆ, ಒಬ್ಬ ಮುಸುಕುದಾರಿ. ಆ ಮುಸುಕುದಾರಿ ಕೈಯಲ್ಲಿ ಗನ್ ಇದೆ. ಬಂದ ತಕ್ಷಣ ಆತ ಗನ್ ತೋರಿಸಿ ಭಯಪಡಿಸುವಂತ ಕೆಲಸ ಮಾಡ್ತಾನೆ. ಮತ್ತೊಬ್ಬ ಸೀದಾ ಬಂದು ಆ ಚೇರ್ ಮೇಲೆ ಹತ್ತಿ, ಮತ್ತೆ ಅಲ್ಲಿ ಟೇಬಲ್ ಇದೆ ಅದ್ರ ಮೇಲೆ ಹತ್ತಿ, ಅಲ್ಲಿ ಕೈಗೆ ಸಿಕ್ಕ ಚಿನ್ನಾಭರಣವನ್ನೆಲ್ಲ ಒಂದು ಬ್ಯಾಗ್ಗೆ ಇಳಿಸ್ತಾ ಇದ್ದಾನೆ. ಸೊ ಯಾವಾಗ ಇವರಿಗೆ ಸಾಕು ಅಂತ ಅನ್ಸುತ್ತೋ ಅಲ್ಲಿಂದ ಈ ಗ್ಯಾಂಗ್ ಎಸ್ಕೇಪ್ ಆಗಿಬಿಡುತ್ತೆ. 2 ವೀಲರಲ್ಲಿ ಬಂದಂತಹ ಗ್ಯಾಂಗ್ 60 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕದ್ದು ಕ್ಷಣ ಮಾತ್ರದಲ್ಲಿ ಕಣ್ಣು ಪಿಳುಕಿಸುವಷ್ಟರಲ್ಲಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಈ ಜ್ಯುವೆಲರಿ ಶಾಪ್ನಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್ ಅಲ್ಲಿನ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಬರೋಣ. ಪಾಯಿಂಟ್ನಲ್ಲಿ ಕೇವಲ 30 ಸೆಕೆಂಡ್ನಲ್ಲಿ 55 ಲಕ್ಷ ಬೆಲೆ ಬಾಳುವಂಥ ಚಿನ್ನಾಭರಣ ದೋಚಿರುವಂಥ ಘಟನೆ ಬೆಂಗಳೂರಿನ ಹೊರವಲಯದ ಲಕ್ಷ್ಮೀಪುರ ಪದಂ ಜ್ಯುವೆಲರ್ಸ್ನಲ್ಲಿ ಆಗಿರುವಂಥದ್ದು. ರಾತ್ರಿ 9:30 ಸುಮಾರಿಗೆ ಬೈಕ್ನಲ್ಲಿ ಬಂದಂಥ 3 ಆರೋಪಿಗಳು ನೇರವಾಗಿ ಜ್ಯುವೆಲರಿ ಶಾಪ್ನ ಒಳಗಡೆ ಹೋಗಿ ಅಂಗಡಿಯಲ್ಲಿದ್ದಂಥ ಅಂಗಡಿ ಮಾಲೀಕರಿಗೆ ಗನ್ನನ್ನು ತೋರಿಸ್ತಾರೆ. ಕೇವಲ 30 ಸೆಕೆಂಡ್ನಲ್ಲಿ ಅಲ್ಲಿದ್ದಂಥ ಸುಮಾರು 6 ಚಿನ್ನಾಭರಣದ ಟ್ರೇಯನ್ನು ಕದ್ದು ಹೋಗಿರುವಂಥದ್ದು. ಸದ್ಯ ಘಟನಾ ಸ್ಥಳಕ್ಕೆ ಮಾದನಾಯಕನಹಳ್ಳಿ ಠಾಣೆ ಪೊಲೀಸರು ಬಂದು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸುವಂಥ ಕಾರ್ಯವನ್ನು ಮಾಡ್ತಿದ್ದಾರೆ. ಜ್ಯುವೆಲರಿ ಶಾಪ್ನ ಒಳಭಾಗದಲ್ಲಿ ಮಾಲೀಕರಿಂದ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಿದ್ದಾರೆ. ಮತ್ತೊಂದು ಕಡೆ CCTV ಫುಟೇಜನ್ನು ಕೂಡ ಚೆಕ್ ಮಾಡ್ತಿರುವಂಥದ್ದು. ಸದ್ಯ ಘಟನೆ ನಡೆದಂಥ ಸಂದರ್ಭದಲ್ಲಿ ಇಲ್ಲಿದ್ದಂಥ ಪದಂ ಜ್ಯುವೆಲರ್ಸ್ನ ಮಾಲೀಕರ ಸಂಬಂಧಿಕರು ನಮ್ಮ ಜೊತೆ ಇದ್ದಾರೆ. ಮಾತಾಡ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಯಿತು ಸರ್? ಎಷ್ಟು ಜನ ಬಂದಿದ್ರು ಸರ್? 9:15ಗೆ 3 ಜನ ಬೈಕ್ ಮೇಲೆ ಬಂದಿದ್ದಾರೆ. ಇಬ್ಬರು ಅಂಗಡಿ ಒಳಗಡೆ ಬಂದು ಗನ್ ತೋರಿಸಿ ಹುಡುಗರಿಗೆ ಬೆದರಿಕೆ ಹಾಕಿ ಟ್ರೇಗಳು ತೊಗೊಂಡೋಗಿದ್ದೆ ಸರ್, ಒಡವೆ ತುಂಬಿರೋದು. ಸರ್, ಎಷ್ಟು ವರ್ತು ಚಿನ್ನಾಭರಣ, ಎಷ್ಟು ಗ್ರಾಮ್ ತೊಗೊಂಡೋಗಿದ್ದಾರೆ? ಎಷ್ಟು ಸೆಕೆಂಡಲ್ಲಿ ಇದೆಲ್ಲ ಆಗಿರುವಂಥದ್ದು ಸರ್ ಇನ್ಸಿಡೆಂಟ್? ಸರ್, ಇವ್ರ ಅಂಗಡಿಯವರು ಹೇಳ್ತಾ ಇರೋದು 750 ಗ್ರಾಮ್ಸು 55 ಲಕ್ಷ ಬೆಲೆ ಬಾಳೋದು ವಸ್ತುಗಳನ್ನು ತೊಗೊಂಡೋಗಿದ್ದಾರಂತ. ಕೇವಲ 30 ಸೆಕೆಂಡ್ನಲ್ಲಿ 55 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಹೊತ್ತೊಯ್ದಿರುವಂಥದ್ದು. 3 ಜನ ಆರೋಪಿಗಳು ಬರ್ತಾರೆ. ಇಬ್ಬರು ಅಂಗಡಿ ಒಳಗಡೆ ಎಂಟ್ರಿ ಕೊಟ್ಟರೆ, ಓರ್ವ ಹೆಲ್ಮೆಟನ್ನು ಹಾಕಿರ್ತಾನೆ, ಮತ್ತೋರ್ವ ಟೋಪಿಯನ್ನು ಹಾಕಿರ್ತಾನೆ, ಒಬ್ಬಾತ ಗನ್ನನ್ನು ತೋರಿಸುವಂಥದ್ದು, ಇನ್ನೊಬ್ಬ ಅಲ್ಲಿದ್ದಂಥ ಚಿನ್ನಾಭರಣಗಳನ್ನು ಗೊಂಚಲದಲ್ಲಿ ತುಂಬಿಕೊಂಡು ಹೋಗುವಂಥದ್ದು. ಮತ್ತೊಬ್ಬ ಆರೋಪಿ ಅಂಗಡಿಯ ಹೊರಭಾಗದಲ್ಲಿ ಬೈಕನ್ನು ಸ್ಟಾರ್ಟ್ ಮಾಡ್ಕೊಂಡು ನಿಂತಿರ್ತಾನೆ. ಇಬ್ಬರು ಚಿನ್ನಾಭರಣಗಳನ್ನು ದೋಚಿ ಹೊರ ಬಂತಿದ್ದಂತೆ ಮತ್ತೋರ್ವ ಬೈಕನ್ನು ಸ್ಟಾರ್ಟ್ ಮಾಡಿ ಎಸ್ಕೇಪ್ ಆಗಿರುವಂಥದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಮುರಳೀಧರ್ ಅವರ ನೇತೃತ್ವದಲ್ಲಿ ಒಂದು ಪ್ರತ್ಯೇಕ ತಂಡವನ್ನು ರಚನೆ ಮಾಡಿಕೊಂಡು ಆರೋಪಿಗಳು ಬಂದಿದ್ದಂಥ ವಾಹನದ ನಂಬರ್ ಪ್ಲೇಟ್ ಇದೆ, ನಂಬರ್ ಪ್ಲೇಟ್ ಕೂಡ ಕಾಣಬಾರ್ದು ಅಂತೇಳಿ ಆರೋಪಿಗಳು ನಂಬರ್ ಪ್ಲೇಟ್ಗೆ ಬಟ್ಟೆಯನ್ನು ಸುತ್ತಕೊಂಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಮತ್ತೊಂದು ಕಡೆ ಆರೋಪಿಗಳ ಚಲನವಲನ ಆಧರಿಸಿ ಸದ್ಯ ಆರೋಪಿಗಳ ಪತ್ತೆಗಾಗಿ ಇನ್ಸ್ಪೆಕ್ಟರ್ ಮುರಳೀಧರ್ ನೇತೃತ್ವದಲ್ಲಿ ಪ್ರತ್ಯೇಕ ತಂಡವನ್ನು ರಚನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.